ಗುಡಿಗೆ ಹೋಗ್ತೀನಿ ಅಂದಿದ್ರೆ ಸುಮ್ಮನೆ ಅಣ್ಕಾಯಿ ಹಿಡ್ಕೊಂಡು ಚಂದಾಗಿ ಎಲ್ಲರೂ ನಕ್ಕೊಂಡು ತಡ್ಕೊಂಡು ಬರ್ಬೇಕಿತ್ತು. ಈ ಯಾಕೆ ಹಿಂಗೆ ಓಡಿ ಬಂದು ಗುಡಿಗೆ ಬರಕ್ಕೂ ಹಿಂಗೆ ಬರ್ಬೇಕಾ? ಸೂರ್ಯ ಚಂದ್ರ ಅಲ್ಲ ಎಲ್ಲದಳ ಇವ ನನ್ನ ಸೊಸಿ ನೀಲ ಕಾಣವಳು ಅಲ್ಲ ಯಾರ ಮತ್ತೆ ಏನಾರ ಮಾಡಿಕಿಡರನ ಆ ರೌಡಿಗಳು ಏನಾರ ಕೊಂದ್ಗಿಂದ ಹೋಗೋದು ಹೋದ್ರ ಏನಯ್ಯಪ್ಪ ಏನ್ ಮಾಡ್ಬೇಕ? ಅಲ್ಲ ನೋಡ್ರೆ ಎಲ್ಲರೂ ಹುಡುಕ್ರೆ. ಹೌದ್ಲೆ ಎಲ್ಲಿ ಕಾಣವಲ್ರಲ್ಲ. ಅಲ್ಲ ಎಲ್ಲದಳ ಇಲ್ಲೇ ಹೋದಿಲ್ಲ, ಇದ ಕರೆಕ್ಟ್ ಜಾಗ ಹೋದಿಲ್ಲ. ಅಕ್ಕಿ ಬರ್ತೀನಿ ಅಂತ ಹೇಳಿದ್ದು. ಹ್ಞೂಯಪ್ಪ ಇಲ್ಲೇ ಬರ್ತೀನಂದ್ಲ. ಈಗ ಮತ್ತೆ ಗುಡಿ ಪಡಿ ಎಲ್ಲ ಸುತ್ತ ಹಾಕಿ ಬಂದ್ವಲ್ಲ, ಗುಡಿಯಾಗ ಕೇಳಿದ್ವಿ, ಎಲ್ಲ ಸುತ್ತಮುತ್ತ ಎಲ್ಲ ಅಡ್ಯಾಡಿ ಬಂದ್ವಿ, ಕಾಣ್ವಳ್ಳು. ಹಂಗಿದ್ರ ಇಲ್ಲ ಬಹುಶಃ ಎಲ್ಲ ಇವರು ಆ ರೋಡಿಗಳು ಅವ್ರ ಅಣ್ಣರು ಈ ಮೀನಾರಣ್ಣ ಎಲ್ಲಿ ಹೆಂಡತಿನ ಕೊಂದಬಿಟ್ರ ನನ್ನ ಹೆಂಡತಿನ. ಅಯ್ಯಪ್ಪ ದೇವ್ರೆ ಏನಾಗೈತೆ ಏನ? ಅಲ್ಲ ಮತ್ತೆ ಇಲ್ಲಿ ಬಾ ಅಂದಕ್ಕಿ ಈಗ ಇಲ್ಲಿಲ್ಲ ಅಂದ್ರೆ ಹಂಗ ಎಲ್ಲ ಅವ್ರ ಕೈ ತಪ್ಪಿಸ್ಕೊಂಡು ಇಲ್ಲಿ ಬಂದಿದ್ಲ ಏನ? ಅವ್ರೆಲ್ಲಿ ಮತ್ತೆ ಬಂದು ಹೇಳ್ಕೊಂಡು ಕೊಂದ್ಗಿಂದಾರ ಏನ? ಏನ್ ಮಾಡೋದು ಈಗ? ಅಲ್ಲ ರಾಜು ಅಕಸ್ಮಾತ್ ಅವ್ರ ಏನಾರ ಹಂಗ ನಿನ್ನ ಹೆಂಡತಿನ ಕೊಂದಿದ್ರ ಇಟ್ಟತ್ತಿ ಫೋನ್ ಬರ್ತಿತ್ತಲ್ಲ, ಫೋನ್ ಮಾಡ್ತಿದ್ರು ನಿನ್ನ ಹೆಂಡತಿನ ಕೊಂದೆ ನೋಡು, ನೀ ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಿ ಬಾ ಹಂಗ ಹಿಂಗಂತ ಏನಾರ ಫೋನ್ ಮಾಡ್ತಿದ್ರಲ್ಲ, ನಿನಗೇನು ಫೋನ್ ಬಂದಿದ್ದಂಗಿಲ್ಲ? ಇವ ಅದೇನಂದ್ರ ಫೋನ್ ಒಳಗ ಚಾರ್ಜ್ ಇಟ್ಟಿದ್ದೆ. ಈ ಸುಂದ್ರಿ ಮತ್ತೆ ಇವ್ರು ಇಬ್ರು ಬಂದ್ರಲ್ಲ, ಹಂಗ ಓಡ್ ಬಂದ್ಬಿಟ್ಟಿನ್ ಬೇ, ಫೋನ್ ಅಲ್ಲೇ ಐತಿ. ಅಯ್ಯೋ ನಿನ್ನ ದಾಳಿ ಹೊಡ್ಕೊಂಡು ಹೋಗ್ಲಿ ಈಗ ಹೆಂಗಲ್ಲ ಈಗ? ಅಲ್ಲ ಅವ್ರ ನಂಬರ್ ಏನಾರ ಐತೆ ನಿಂಗೆ ನೆನಪು? ನೀನ ಹೋಗ್ಲತ್ತಾಗ ಫೋನರ ಹಚ್ಚಿ ಕೇಳು. ಹೌದೇಣ್ಣ ನಂಬರ್ ಕೊಡು, ನಾನಾರ ಸುಮ್ಮನೆ ಏನೋ ಒಂದು ನೆವ ಮಾಡಿ ಇಲ್ಲ ಫೋನ್ ಮಾಡ್ತೀನಿ. ಅಲ್ಲ ನೀಲಾಗ ಇನ್ನೊಂದ್ಸಲ ನೀನ ಫೋನ್ ಮಾಡಿ ನೋಡು. ಹಲೋ ಹಲೋ. ಹಾ ಹಲೋ ಹೇಳ್ರಿ ಮಾವರೇ ಹೇಳ್ರಿ. ಅಲ್ಲ ನೀಲಾ ಎಲ್ಲದಿ? ನಾವಿಲ್ಲಿ ದೇವಸ್ಥಾನದ ಬಂದು ಎಷ್ಟೊತ್ತಾತು, ಇಲ್ಲೆಲ್ಲ ಹುಡ್ಕಕತ್ತೀವಿ, ನೀ ಎಲ್ಲೂ ಕಾಣವಲ್ಲೆಲ್ಲ. ಹಾ ಹೌದ್ರಿ ಅಲ್ಲೇ ನಿಂದಿರಿ. ಆಯ್ತು ಈಗ ಬಂದ್ ನೋಡ್ರಿ, ಅಲ್ಲೇ ಬರಾಕತ್ತೀವಿ ನೋಡ್ರಿ. ಅಲ್ಲವಾ ನೀ ಆರಾಮದಿ ಇಲ್ಲ? ನಿನಗೇನೋ ತ್ರಾಸಾಗಿಲ್ಲ ಹೋದಿಲ್ಲ? ಏನಿಲ್ರಿ ಮಾವರ ನಾ ಆರಾಮದೇನ್ರಿ. ಆಯ್ತು ಈಗ ಬಂದ್ ನೋಡ್ರಿ. ಸರಿ ಆಯ್ತು ಹಬ್ಬ ಬರ್ತಾಳಂತ. ಹಂಗೇನೇನು ಅನಿಸ್ಲಿಲ್ಲ ಬಿಡ್ಬೇ, ಇದ್ರಾಗ ಸಿಕ್ಕೊಂಡಂಗ ಆರಾಮದಾಳ, ಮಾತ್ನಾಗ ಗೊತ್ತಾಯ್ತು ಆರಾಮದಾಳ ಅನಿಸ್ತು. ಬರ್ತಾಳ ಅಂತಡಿ. ಅಲ್ಲಲ್ಲ ಈಗ ನೀವೆಲ್ಲ ಯಾಕೆ ಮಕ್ಕ ಹಿಂಗ್ ಜೋತ್ ಬಿಟ್ಕೊಂಡ್ರಿ? ಅಲ್ಲ ಗುಡಿಗೆ ಬಂದು ದೇವಸ್ಥಾನಕ್ಕೆ ಹೋಗಲ್ರಪ್ಪ, ಗರ್ಭಗುಡಿಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಕಾಯಿ ಹೊಡ್ಸ್ಕೊಳಕ. ಅಲ್ಲ ಹಣ್ಕಾಯಿ ಎಲ್ಲ ತಗೊಂಡ್ ಬರ್ಲಿಲ್ಲ ಏನಿಲ್ಲ, ಅಲ್ಲೇ ಗುಡಿ ಮುಂದೆ ಹಚ್ಚಾರಲ್ಲ ಹಣ್ಣು ಕಾಯಿ ಹೂವು ಹಾರ ಎಲ್ಲ ಏನು ತಗೊಳಿಲ್ಲ, ಹಂಗ ಬರ ಹಂಗ ಓಡ್ ಬಂದ್ರಪ್ಪ. ಇಲ್ಲಿ ಬಂದು ನಿಂತ್ರಿ ಬಾಯ್ ತಕೊಂಡು ಓಸು ಮಂದಿ ಮಕ್ಕ ಹಿಂಗೆ ಬಿಟ್ಕೊಂಡಿರಿ. ಅಲ್ಲ ಇದು ಗುಡಿ ಬರೋ ಲಕ್ಷಣ ಇದೆಲ್ಲರ ಚಂದಾಗಿ ಎಲ್ಲರ ಜಾಕ ಮಾಡಿ ಎಲ್ಲರ ಚಂದಾಗಿ ಬರೋದು ಒಂದು ಬೇರೆ ಮಾತಪ್ಪ. ಹೋಲ್ಬಿಡು ಹೆಂಗರಾಕಲ್ಲಿ ಬರ್ರೆ ಗುಡಿಗೆ ಹೋಗ ನಿಲ್ಲಕ್ ನಿಂದಿರ್ತೀರಿ. ಇವ ಅಮ್ಮಗೆ ಏನು ಹೇಳೋದು ಬೇ? ಸುಮ್ಮನಿರ್ಲ ಈಗ ಏನು ಹೇಳಕ್ ಹೋಗ್ಬೇಡ, ಏನು ಹೇಳಿದ್ರು ಉಪಯೋಗಿಲ್ಲ. ಮೊದ್ಲು ನೀಲ ಬರುತ್ತಡಿ, ಆಮೇಲೆ ಹೊಟ್ಟೆ ತಣ್ಣಗಾಗತ್ತಪ್ಪ. ಹೊಟ್ಟೆ ನಮ್ನಿ ಕಳ್ಳ ಕಿವು ಚುಗ್ದಂಗಾಗತ್ತೆ ನನಗೆ. ಎಲ್ಲದಳ ಹೆಂಗದಳ ಏನಾಗ್ತೈತೆ ಅಂತಂದು. ನೀಲವ ಏನವ ಇದು? ಅಲ್ಲ ಏನ್ ನೋಡಕತ್ತೀವಿ ನೀಲ ನಾವು ಇದು? ಅಯ್ಯವ್ವ ಇಲ್ಲೋಡಯ್ಯವ್ವ ನನ್ನ ಮೊಮ್ಮಗ ದ್ರೋಹ ಮಾಡಿ ಆತನ ಕಟ್ಕೊಂಡ್ಬಿಟ್ಲೋಡಯ್ಯವ್ವ. ನನ್ನ ಮೊಮ್ಮಗ ತಪ್ಪಾಗಿತ್ತಂತ ಮನೆ ಬಂದಿತ್ತು. ಅಲ್ಲ ಇದೇನಯ್ಯವ್ವ, ಇದೇನು ಕಣ್ಣಿಲ್ ನೋಡತ್ತೀನಿ ವಯಸ್ಸಾದ ಕಾಲಕ್ಕೆ ನಾನು. ಏವ್ವ ದೇವ್ರೆ. ಅಕ್ಕ ಅಕ್ಕ ಏನ್ ನೀ ಮಾಡಿರೋದು? ಅಲ್ಲ ಅಕ್ಕ ಸುಂದ್ರಿ 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 ಅಲ್ಲ ನನ್ನ ಮಗನ ಕೊಟ್ಟಾಗ ನಿನ್ನ ಜೀವನ ಚಲೋ ಆಗ್ಬೇಕಂತೇಳಿ ನಿನಗೆ ಎಷ್ಟೆಲ್ಲ ಕಷ್ಟಪಟ್ಟಿ ನಾನು. ನಿನಗೆ ಕಿವಿ ಸರಿ ಮಾಡಿಸಿದೆ, ನನ್ನ ಮಗನ ಜೀವನದಾಗ ಚಲೋ ಆಗ್ಲಿ ಅಂತೇಳಿ ನಾನು ಎಷ್ಟು ಪಡೆದಾಟ ಪಟ್ಟೆ. ನಿಮ್ಮ ತಂಗಿ ಎಷ್ಟು ಕಷ್ಟಪಟ್ಲು. ಅಲ್ಲ ನಿಮ್ಮ ಎಲ್ಲರಿಷ್ಟು ಕಷ್ಟಪಟ್ಟು ನಿನ್ನೊಂದು ಬಾಳೆ ಹೊಂದಿಸ್ಬೇಕು, ನಿನ್ನೊಂದು ಜೀವನ ಸರಿ ಮಾಡಬೇಕು, ನನ್ನ ಮಗ ನೀನು ಚಂದಗಿರೋದನ್ನ ಕಣ್ತುಂಬ ನೋಡ್ಬೇಕಂತ ಏನೇನೋ ಅನ್ಕೊಂಡೆ. ಆದ್ರೆ ನೀನೇನ್ ಮಾಡಿದೆ? ನೀ ಏನ್ ಮಾಡಿದೆ? ನೀಲಾ 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 ನಾನಿನ್ನು ಬಿಟ್ಟಿರಕ್ಕಾಗ್ಲಾರ್ದ. ನಾನು ಅವ್ರ ಕಡೆಯಿಂದ ಅಂತ ರೌಡಿಗಳು ಕೈಯಾಗಿ ತಪ್ಪಿಸ್ಕೊಂಡು ಬಂದು ನನ್ನ ಜೀವನ ಒತ್ತಿ ಇಟ್ಟಾದ್ರೂ ಚಿಂತಿಲ್ಲ, ನಿನ್ನ ಜೊತೆಗೆ ನಾನು ಜೀವನ ಮಾಡ್ತೀನಿ ಅಂತಂದು ಬಂದೆ. ಆದರೆ ನೀನು ನೋಡು, ನನ್ನ ಒಂದು ಕ್ಷಣ ನೀನು ವಿಚಾರನೂ ಮಾಡ್ಲಾರ್ದೆ ಇಂಥ ನಿರ್ಧಾರ ತಗೊಂಡಿಯಲ್ಲ. ಇದಕ್ಕೆ ಕರೆದಿಯ ನಮ್ಮನ್ನ? ಇದನ್ನ ಕಣ್ಣಿಲೆ ನೋಡ್ಲಿ ಅಂತ ಕರೆದಿಯ ನನ್ನ? ಅತ್ತೆಯರ ಮಾವರ ಎಲ್ಲರಿಗೂ ನನ್ನ ತಪ್ಪಾತ್ರಿ. ಆದ್ರೆ ನಾನು ಇದನ್ನು ಬೇಕಂತ ಮಾಡಿಲ್ರಿ, ಇದನ್ನ ನನ್ನ ಸಲುವಾಗಿನೂ ಮಾಡಿಲ್ರಿ. ನಾನು ನಿಮ್ಮೆಲ್ಲರ ಸಲುವಾಗಿ ಮಾಡೀನಿ. ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಬಗ್ಗೆ ವಿಚಾರ ಮಾಡಲಿಲ್ಲ ಅಂದ್ರೆ ನಾನು ಒಂದು ಹೆಣ್ಣು ಜಾತಿಗೆ ಕಳಂಕಾರಿ. ಅದಕ್ಕೆ ಒಂದು ನಿರ್ಧಾರ ಇದನ್ನ ನಾನು ತಗೋಬೇಕಾಯ್ತ್ರಿ. ಏನವ ನೀ ಮಾತಾಡಕತ್ತಿದ್ದು? ಯಾರ ಸಲುವಾಗಿ ನೀನು ಇದು ಮಾಡಿದಿ? ಏನಾತು? ಇವ್ರ ಸಲುವಾಗಿರಿ ಅತ್ತೆಯರ. ಈಕಿ ಈಕಿ ರಾಜನ ಜೊತೆಗಿದ್ದಿಲ್ಲ ಆಕಿನ? ಹೌದ್ರಿ ಅತ್ತೆಯರ, ಇವರು ಅವರೇ. ಅಲ್ಲ ನಾನು ನಿಮ್ಗೊಂದು ಮಾತು ಕೇಳ್ತೀನಿ ಅತ್ತೆಯರ, ತಪ್ಪು ತಿಳ್ಕೊಬೇಡ್ರಿ. ಒಂದು ವೇಳೆ ನನ್ನ ಕಿವಿ ಸರಿಯಾಗಿರ್ಲಿಲ್ಲ ಅಂದ್ರೆ ನಿಮ್ಮ ಮಗ ವಾಪಸ್ ನನ್ನ ಜೀವನಕ್ಕೆ ಬರ್ತಿದ್ರೇನ್ರಿ? ಈಗೇನು ನನಗೆ ಹೆಂಡತಿ ಬೇಕು ಅಂತಂದು ಇವ್ರನ್ನ ನಡ ನೀರ ಕೈ ಬಿಟ್ಟು ಬಂದ್ರಲ್ಲ, ಅವಾಗ ಬರ್ತಿದ್ರಾ? ಅದು ಸಾಧ್ಯನೇ ಇಲ್ಲ, ಬರ್ತಿದ್ದೇ ಇಲ್ಲ. ನನ್ನ ಕಿವಿ ಸರಿ ಆಯ್ತು, ನಾನು ಬದಲಾದೆ, ನಾನು ಇಷ್ಟೆಲ್ಲ ಕಲಿತೆ, ನಾನು ಒಂದು ಇದ್ರೊಳಗೆ ಗೌರವ ತೊಗೊಳಕತ್ತೀನಿ ಅಂತ ಇವಾಗ ನನಗೆ ಇಷ್ಟೆಲ್ಲ ಬಂದಿದ್ದಕ್ಕೆ ನನಗೆ ಹೆಂಡತಿ ಬೇಕು ಅಂತ ಬಂದಾರ. ಅದ ಮೊದಲಿನ ಹಂಗನ ಇದ್ದಿದ್ರೆ ಅವ್ರು ನಾನು ಬರ್ತಿದ್ದೇ ಇಲ್ಲ. ಈಗ ಒಂದು ಹೆಣ್ಣಿನ ಜೀವನ ಹಾಳು ಮಾಡೀನಿ ಅನ್ನೋ ಅರಿವಿಲ್ಲ, ನನ್ನ ಜೀವನನೂ ಹಾಳು ಮಾಡಿದ್ರು. ನನ್ನ ಬಿಟ್ಟು ಈ ಹುಡುಗಿ ಅಂತಲ್ಲಿ ಹೋಗಿ ಈಕಿ ಕೂಟ ಜೀವನ ಮಾಡಿ ಈ ಹುಡುಗಿನೂ ಅತಂತ್ರ ಮಾಡಿ ಈ ಹುಡುಗಿ ಜೀವನನೂ ಹಾಳು ಮಾಡಿ ಮತ್ತೆ ನಾನು ಅಂತಲ್ಲಿ ಬರ್ತೀನಿ ಅಂದ್ರೆ ನಾನು ಒಂದು ಹೆಣ್ಣಾಗಿ ಇದನ್ನು ಹೆಂಗೆ ಒಪ್ಬೇಕು ಹೇಳ್ರಿ? ನೀವೇ ಹೇಳ್ರಿ ಅತ್ತಿಯರ. ಅಲ್ಲವಾ ಅದು ಅತ್ತಿಯರ, ನನಗೆ ಒಂದು ಅರ್ಥ ಆತ್ರಿ. ಏನಂದ್ರೆ
ನಾವು ಯಾರನ್ನ ಇಷ್ಟಪಡ್ತೀವಲ್ಲ ಅವ್ರು ನಮ್ಮನ್ನ ಇಷ್ಟಪಡಲ್ಲ. ನಮ್ಮನ್ನ ಯಾರು ಇಷ್ಟಪಡ್ತಾರಲ್ಲ ಅವರು ನಾವು ಇಷ್ಟಪಟ್ರೆ ಜೀವನ ಚೆಂದಾಗಿರುತ್ತೆ. ಇವರು ನನ್ನ ಮೊದಲು ಇಷ್ಟಪಡಲಿಲ್ಲ, ನನ್ನ ಬಿಟ್ಟು ಈ ಹುಡುಗಿ ಜೊತೆ ಜೀವನ ಮಾಡಕತ್ತರು. ಆದರೆ ನನ್ನ ಎಲ್ಲ ಕತೆ ಗೊತ್ತಿದ್ದು ನನ್ನ ಇಷ್ಟಪಡೋ ಈ ವಿಶ್ವನ್ನ ನಾನೇನಾದ್ರೂ ತಿರಸ್ಕಾರ ಮಾಡಿದ್ರೆ ತಪ್ಪಾಗತ್ತೆ. ನಾನು ಈ ನಿರ್ಧಾರಕ್ಕೆ ಬಂದಿರೋ ಕಾರಣ ಏನಂದ್ರೆ, ಈಗ ನಾನು ಇವ್ರ ಕುಟ ವಾಪಸ್ಸು ಜೀವನಕ್ಕೆ ಹೋದೆ ಅಂದ್ರೆ ಈ ಹುಡುಗಿ ಜೀವನ ಹಾಳಾಗತ್ತೆ. ಈಕಿಗೆ ಇನ್ನೊಂದು ಮದುವೆ ಮಾಡ್ಕೊಳಕ್ಕ ಅಷ್ಟು ಸುಲಭವಾಗಿ ಆಗಲ್ಲ. ಯಾಕಂದ್ರೆ ಗಂಡ ಹೆಂಡತಿ ಹೆಂಗನ ಸಂಸಾರ ಮಾಡಿ ಮನೆ ಮಾಡ್ಕೊಂಡಿದ್ದು ಜೀವನ ಸಾಗಿಸ್ಬಿಟ್ಟಾರ. ಅವರು ಮದುವೆಗಿದ್ದೂ ಹೇಳಿಲ್ಲ, ಸುಳ್ಳು ಹೇಳಿ ಆಕಿ ಜೊತೆ ಜೀವನ ಮಾಡಿ ಮದುವೆ ಆಗ್ತೀನಿ ಅಂತೇಳಿ ಹಿಂಗೆಲ್ಲ ಇದ್ದು ಈಗ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತಂದು ಕೈ ಬಿಟ್ರೆ ಆ ಹುಡುಗಿ ಪರಿಸ್ಥಿತಿ ಏನಾಗುತ್ತಾ? ಆಕೆ ಮುಂದೆ ಜೀವನ ಏನು? ಈಗ ನನಗಾದ್ರೆ ವಿಶ್ವ ನನ್ನ ಮಾಡ್ಕೋತೀನಿ ಅಂತಂದು ಅದಾನ, ನಾನು ಬಿಟ್ಟು ಈಗ ಅವ್ರು ಬಿಟ್ಟು ನಂಗೆ ಡೈವರ್ಸ್ ಕೊಟ್ಟು ಹೋಗಿ ಆಯ್ತು, ನನ್ನ ಅವರ ಸಂಬಂಧನೂ ಕಳೆದು ಮುಗಿದ್ಬಿಟ್ಟಿತ್ತು. ಆದರೆ ಈಗ ನಾನು ವಿಶ್ವನ ಜೊತೆ ಮದುವೆ ಆಗಕ್ಕೆ ಒಂದು ಅವಕಾಶ ಐತಿ. ಆದರೆ ಆ ಹುಡುಗಿ ಬೇರೆ ಮಾಡ್ಕೊಳಕ್ಕೆ ಹೆಂಗಾಗತ್ತೆ ಹೇಳ್ರಿ? ಯಾಕಂದ್ರೆ ಆಕಿ ಅದನ್ನ ಪೂರ್ತಿ ನಂಬಿದ್ಲು. ಆಮೇಲೆ ಆಕಿ ನನ್ನಷ್ಟು ನೋವು ಉಂಡಿಲ್ಲ, ಹಾಗಾಗಿ ಆಕಿ ಮನಸ್ಸು ಕಲ್ಲು ಆಗಿರಂಗಿಲ್ಲ. ಆಕಿ ಆತನ ಜೀವನದಾಗ ಇರ್ತಾಳ, ಮತ್ತೆ ಇನ್ನೊಬ್ಬತ್ತು ಮಾಡ್ಕೊಳಕ್ಕೆ ಹೆಂಗಾಗತ್ತ? ಆಕಿ ಜೀವನ ಆಮೇಲೆ ನಾನು ಹಾಳು ಮಾಡ್ದಂಗೆ ಆಗತ್ತ. ಬೇಡ, ಈಗಾಗಲೇ ನಾನು ಗಂಡನ ಬಿಟ್ಟು ನಾನು ಎಷ್ಟು ನೋವು ಅನ್ಭವಿಸೀನಿ, ಆ ನೋವು ಏನಂತ ನನಗೆ ಗೊತ್ತು. ಹಾಗಾಗಿ ನನ್ನಿಂದ ಇನ್ನೊಂದು ಹೆಣ್ಣಿಗೂ ತ್ರಾಸ ಆಗೋದು ಬೇಡ, ಇನ್ನೊಂದು ಹೆಣ್ಣಿನ ಜೀವನ ಕಷ್ಟದಾಗ ಕೈ ತೊಳೆಯಂಗೆ ನಾನು ಕಾಣಾಗೋದು ಬೇಡ ಅಂತೇಳಿ ಅದಕ್ಕೆ ಈ ನಿರ್ಧಾರ ಮಾಡಿದ್ನಿ. ಅವರಿಬ್ಬರು ಒಂದಾಗಿ ಚೆಂದಾಗಿರಲಿ. ಯಾಕಂದ್ರೆ ಅವ್ರಾಗೆ ಇಷ್ಟಪಟ್ಟು ಆರಿಸ್ಕೊಂಡು ಹುಡುಗಿ ಆಕಿ, ಅವ್ರಾಗೆ ಇಷ್ಟಪಟ್ಟು ಆಕಿ ಜೀವನದ ಜೊತೆ ಚೆಲ್ಲಾಟ ಆಡಿ ಆಕಿ ಜೀವನ ಹಾಳು ಮಾಡಿದವರು ಈಗ ಅವ್ರಿಗೆ ಕೈ ಬಿಡ್ತಾರ ಅಂದ್ರೆ ಸಮಾಜನಾದ್ರೂ ಒಪ್ಪುತ್ತಾ? ಅಲ್ಲ, ಎಂತರಿಗಾದ್ರೂ ಸಿಟ್ಟು ಬರುತ್ತಾ? ಈಗ ಅವ್ರ ಅಣ್ಣ ಸಿಟ್ಟು ಬರೋದು ಸಹಜನೇ. ಅವ್ರನ್ನ ಹೊಡಿಬೋದು, ಕೊಲ್ಬೋದು, ಬೇಕಾದ್ ಮಾಡ್ಬೋದು. ಯಾಕೆಂದ್ರೆ ಮೊದಲೇ ತಾನು ಮಾಡಿದ ತಪ್ಪು. ಒಂದು ಹೆಂಡತಿ ಅದಲ್ಲ ಅಂದ್ಮೇಲೆ ಅದನ್ನ ಹೇಳ್ಬೇಕಾಗಿತ್ತು ಅವರು. ನಾನು ಈಗಾಗಲೇ ಮದುವೆ ಮಾಡ್ಕೊಂಡಿನಿ, ನನ್ನ ಹೆಂಡತಿ ಹಿಂಗೆ ಕ್ಯೂಡದಳ, ನಾನು ಆಕೆಗೆ ಇಷ್ಟಪಡಲ್ಲ, ಆಕೆ ಕೊಟ್ಟ ಡೈವರ್ಸ್ ತಗೋತೀನಿ, ನಿನ್ನ ಮದುವೆ ಆಗಬೇಕಂತ ಮಾಡೀನಿ, ನೀವು ಒಪ್ತೀಯ ಹೆಂಗಂತ ಆಕಿನ ಒಂದು ಮಾತು ಕೇಳ್ಬೋದಾಗಿತ್ತು. ಅದು ಯಾವುದೋ ಹೇಳಾರ್ದಂಗೆ ಸುಳ್ಳು ಹೇಳಿ ನನಗೆ ಮದುವೆಗಿಲ್ಲ ಅಂತೇಳಿ ಆಕೆ ಜೊತೆ ಜೀವನ ಮಾಡಿ ಆಮೇಲೆ ನನಗೆ ಹೇಳ್ತೀನಿ ಅಂತಂದು ಮೋಸ ಮಾಡಿದರೆ ಅದು ಹೆಂಗಾಗತ್ತಾ? ಹೆಣ್ಮಕ್ಳು ಅಂದ್ರೆ ಆಟ ಆಡೋ ವಸ್ತು ಅಲ್ಲ. ಅವರು ಜೀವನ ಐತಿ, ಅವ್ರಿಗೂ ಒಂದು ಜೀವ ಐತಿ, ಅವ್ರಿಗೂ ಒಂದು ಮನಸ್ಸು ಐತಿ, ಅವ್ರಿಗೂ ಒಂದು ಕಷ್ಟ ಸುಖ ಮಂದಿ ಸಮಾಜ ಮಾನ ಮರ್ಯಾದೆ ಎಲ್ಲ ಐತಿ. ಹೆಣ್ಮಕ್ಳ ಜೀವನ ಅಂದ್ರೆ ಒಂದು ಬಾಳೆಯಲ್ಲಿ ಇದ್ದಂಗೆ, ಒಂದು ಸಲ ಅದರೊಳಗೆ ಊಟ ಮಾಡಿದ್ಮೇಲೆ ಇನ್ನೊಂದ್ಸಲ ಉಪಯೋಗಿಸಕ್ಕೆ ಆಗಂಗಿಲ್ಲ. ಹಂಗೆ ಅದೆಷ್ಟೊತ್ತಿದ್ರು ಗಂಡಗ ಮೀಸಲಾಗಿರ್ಬೇಕು ಬಿಟ್ಟು ಬೇರೆ ಯಾರೂ ಆ ಎಂಜಲ ತಿನ್ನಲ್ಲ. ಹಂಗಿದ್ಮೇಲೆ ಇಂಥ ಒಂದು ಹೆಣ್ಣಿನ ಜೀವನದ ಜೊತೆಗೆ ಆಟ ಆಡಿ ಕೈ ಬಿಟ್ರೆ ಅದು ಹೆಂಗಾಗತ್ತೆ? ಆದರೆ ಒಂದು ಮಾತ್ರ ಒಪ್ತೀನಿ ಅತಿ, ನಿಮ್ಮ ಮಗ ಮುಟ್ಟಿಲ್ಲ, ನನ್ನ ಜೊತೆ ಸಂಸಾರ ಮಾಡಿಲ್ಲ. ನಾನು ಇವಾಗ ಶುದ್ಧವಾಗಿಯೇ ನಾನು ವಿಶ್ವನ ಜೊತೆ ಸಂಸಾರ ಮಾಡ್ತೀನಿ. ಅದು ಸತ್ಯ ಹೇಳಿನೇ ನಾನು ಆತನ ಜೊತೆಗೆ ಜೀವನ ಮಾಡೋಕೆ ಒಪ್ಕೊಂಡಿನಿ. ಯಾಕಂದರೆ ಆತಗೂ ಮೋಸ ಆಗಬಾರ್ದು. ಅವನು ಪಾಪ ನನ್ನ ಎರಡನೇ ಮದುವೆ ಮಾಡ್ಕೊತೀನಿ, ಆಮೇಲೆ ಆಕಿ ಇನ್ನೊಬ್ಬತನ ಜೊತೆ ಸಂಸಾರ ಮಾಡಿ ಅಂತ ಅನ್ಕೋಬಾರ್ದು. ಯಾಕಂದರೆ ನಾನು ಇವ್ರು ಯಾವತ್ತೂ ನನ್ನ ಜೊತೆಗೆ ಸಂಸಾರ ನಡೆಸಿಲ್ಲ, ಜೀವನ ಚೆಂದಾಗಿಲ್ಲ. ನಾನೀಗ ಅವ್ರ ಜೊತೆಗೆ ಮತ್ತು ಹೊಸ ಹುಡುಗಿ ಥರನೇ ನನ್ನ ಜೀವನ ನಡೀತೈತಿ. ಆದ್ರೆ ಈಕಿ ಜೀವನ ಹಂಗಲ್ಲ. ಈಕಿ ಜೊತೆಗೆ ಎಲ್ಲ ಜೀವನದ ಏನು ಗಂಡ ಹೆಂಡತಿ ಸಂಸಾರ ಅನ್ನೋದೇನೈತಲ್ಲ ಎಲ್ಲ ಮುಗಿದ್ಬಿಟ್ಟೈತಿ. ಈಗ ಆಕಿನ ಅತಂತ್ರ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಅವ್ರಿಗೆ ಹೊಂದಿಸ್ತೀನಿ. ನಾನು ಎಷ್ಟೇ ಇದ್ರೂ ಶುದ್ಧನದೀನಿ, ಶುದ್ಧವಾಗಿಯೇ ನಾನು ವಿಶ್ವನ ಜೊತೆ ಕೈ ಹಿಡ್ಕೊಂಡು ಹೊಸ ಜೀವನ ಮಾಡ್ತೀನಿ. ನಾನು ಬಯಸಿದ್ದೆ ಆ ಗಂಡನ ಜೊತೆಗೇ ಇರಬೇಕು ಅಂತ. ಆದರೆ ಅವರಿಗೆ ನನ್ನ ಮ್ಯಾಗ ಈಗ ಬೇರೆ ರೀತಿಯಿಂದ ಆಕರ್ಷಣೆ ಆಗೈತೆ ಹೊರತು ಮನಸಾರೆ ಏನು ಪ್ರೀತಿ ಇಲ್ಲ. ಆ ಮನಸಾರೆ ಪ್ರೀತಿ ಪಟ್ಟದ್ದನ್ನ ಈ ಹುಡುಗಿ ಜೊತೆಗೆ, ಅದಕ್ಕೆ ಈ ಹುಡುಗಿ ಜೊತೆನೇ ಮದುವೆ ಆಗಲಿ ಅಂತ ಇಷ್ಟಪಟ್ಟಿನಿ ಅತ್ತೆಯರ. ಇದ್ರಲ್ಲಿ ನಂದೇನಾರು ತಪ್ಪಿಲ್ಲವ ಮಗಳ, ತಪ್ಪಿಲ್ಲ. ನಿನ್ನಷ್ಟು ತಿಳುವಳಿಕೆ, ನಿನ್ನಷ್ಟು ಬುದ್ಧಿ ನಮ್ಮಂಥವ್ರಿಗಿಲ್ಲ. ವಯಸ್ಸು ಕಳೆದ್ವಿ, ಮುಪ್ಪು ಕಳೆದ್ವಿ, ಆದರೆ ಈ ಬುದ್ಧಿ ಈ ತಿಳುವಳಿಕೆ ಬರಲಿಲ್ಲ. ನನ್ನ ಮಗ ಇಷ್ಟು ಅನ್ಯಾಯ ಮಾಡಿ ಒಂದು ಹುಡುಗಿ ಜೀವನ ಹಾಳು ಮಾಡಕತ್ತಾನಂದ್ರು ಅಲ್ಲ, ಆತನ ತಪ್ಪು ಯಾವುದನ್ನಂತ ಸಮರ್ಥಿಸ್ಕೊಳ್ಳೋನು ಹೇಳು? ಇತ್ತಾಗ ಸೊಸೆ ಅಂತ ನೀನು ತುಂಬ್ಕೊಂಬಂದದ್ದನ್ನು ನಿನ್ನ ಕೈ ಬಿಡಕ್ಕ, ಇಲ್ಲ ಆ ಹುಡುಗಿನ ಕೈ ಬಿಡ್ಬೇಕಾ, ಯಾವುದೂ ನಮ್ಗೆ ಲೆಕ್ಕನೇ ಹರಿಲಿಲ್ಲ. ಆದ್ರೆ ನೀನೇನು ಈ ನಿರ್ಧಾರ ಮಾಡಿಯಲ್ಲ, ಈ ನಿರ್ಧಾರ ಮೆಚ್ಚತಕ್ಕದ್ದು ಮಗಳ, ಮೆಚ್ಚತಕ್ಕದ್ದೈತಿ. ಹೌದು ನೀಲ, ಕರೆವು ನೀ ಹೇಳೋದು. ಅಲ್ಲ, ನಿನ್ನ ಸಂಸಾರ ನಾನು ತೂಗಿಸ್ಬೇಕು, ಜೋಡಿಸ್ಬೇಕು ಅನ್ನೋದಿತ್ತು ಕರೆ. ಆದ್ರೆ ಈಗ ನೀನೇನೆಲ್ಲ ಬಾಯಿ ಬಿಚ್ಚಿ ಹೇಳ್ದಲ್ಲ, ಈ ಎಲ್ಲ ಒಂದು ಮಾತು ಕೇಳಿದ್ಮೇಲೆ ನಮಗೆ ನೀನು ಮಾಡೋದ ಕರೆ ಅನ್ಸಕತ್ತೈತಿ. ಅಕ್ಕ ನೀನು ಭಾರಿ ಗ್ರೇಟ್ ಅಕ್ಕ, ನೀನು ಭಾರಿ ಗ್ರೇಟ್. ಎಷ್ಟು ಅಳೋದು ತೂಗಿ ಎಷ್ಟು ವಿಚಾರ ಮಾಡಿ ಇವತ್ತಕ್ಕ ನೀನು. ನಿಜ, ನಿನ್ನ ಮಾಡ್ಕೊಳಕತ್ತಿರ ವಿಶ್ವನೇ ನಿಜವಾದ ಪುಣ್ಯವಂತ. ಅದಕ್ಕೆ ನಿನ್ನ ಬೆನ್ನತ್ತನ, ನಿನ್ನ ಗುಣ ನೋಡಿಕೊಂಡು ನಿನ್ನ ಬೆನ್ನತ್ತನ. ನಿನ್ನ ಶ್ರೀಮಂತಿಕೆ ಆತು, ನಿನ್ನ ರೂಪ, ನೀ ಕಿವುಡದಿಯೋ, ನೀ ಇನ್ನೊಂದದಿಯೋ ಮುಗ್ದೊಂದದಿಯೋ ಅಂತ ಯಾವುದನ್ನೂ ವಿಚಾರ ಮಾಡಲಿಲ್ಲ. ನೀನು ಬೇರೆದತ್ತೆ ಹೇಂಟ್ ಆಗಿದ್ದಕ್ಕೆ ಅಂತ ಸತ್ಯಕ್ಕೂ ವಿಚಾರ ಮಾಡಲಿಲ್ಲ. ನಿನ್ನ ಗುಣ ನೋಡಿದೆ, ನಿನ್ನ ಗುಣ ನೋಡಿ ನೀನು ಮೆಚ್ಚಿದ. ಆ ಗುಣಕ್ಕೆ ಸರಿಗೆ ನೀನಕ್ಕೆ ಬಂಗಾರದಂಗೆ ನೀ ಸಿಕ್ಕಿ, ನಿನಗೆ ಸರಿಗೆ ಒಳ್ಳೆ ಹುಡುಗ ನಿನಗೆ ಸಿಕ್ಕಾನ. ನೀವು ನಿಜವಾಗೂ ನೀವಿಬ್ಬರು ಜೋಡಿ ಭಾಳ ಚೆನ್ನತಕ್ಕ, ಒಳ್ಳೆ ಜೋಡಿ. ಜೀವನದಾಗ ನೀವು ಯಾವತ್ತೂ ಖುಷಿಯಾಗಿರ್ರಿ. ಇಷ್ಟು ದಿವಸ ನೀ ಏನು ಕಷ್ಟ, ನೋವು, ಅಳು, ದುಃಖ ಎಲ್ಲ ಏನು ಅನುಭವಿಸಿಯಲ್ಲ, ಇನ್ನು ಯಾವತ್ತೂ ನಿನ್ನ ಜೀವನದಾಗ ಬರಲಾರ್ದಂಗೆ ಸುಖದಿಂದ ಇರಕ್ಕ. ನೀನು ಇಬ್ಬರು ಗಂಡ ಹೆಂಡತಿ ಚಂದಾಗ ನೋವು ಸುಖದಿಂದ ಇರಕ್ಕ. ಇಷ್ಟ ನಾನು ಕೇಳೋದಕ್ಕ. ಒಳ್ಳೇದಾಗ್ಲಕ್ಕ ನಿನಗೆ. ಹೌದವ ಹುಡುಗಿ, ನನಗೆ ಬೇಸರ ಆಗತೈತಿ ಕರೆ ಹೇಳ್ಬೇಕಂದ್ರೆ. ಯಾಕಂದ್ರೆ ನಾನು ನಿನ್ನ ಗುಣಕ್ಕೆ ಮೆಚ್ಕೊಂಡಿದ್ದು,
ನಿನ್ನ ಗುಣಕ್ಕೆ ನಾ ಮೆಚ್ಕೊಂಡಿದ್ದೆ. ನಿನ್ನ ಯಾಕೆ ಕಿವಿ ಕೇಳಲ್ಲ ಅದು ಇದಂತ ಯಾವುದು ನಿನ್ನ ಬಗ್ಗೆ ನನಗಿರಲಿಲ್ಲ. ನನಗೆ ನಿನ್ನ ಗುಣ ಇಷ್ಟ ಆಗಿತ್ತವ. ಮಗಗೆ ನಾನು ಅದನ್ನ ಪಡ್ಕೊಂಡೆ. ಆ ಹುಡುಗಿ ಗುಣ ನಿನಗೆ ಎಲ್ಲಿ ಹುಡುಕಿದ್ರು ಸಿಗಂಗಿಲ್ಲಲ್ಲ. ಎಷ್ಟು ರೊಕ್ಕ ಬಂಗಾರ ಎಂತ ನಿನ್ನ ಬೆಕ್ಕದಲ್ಲಿ ಹುಡುಕೊಂಬ ಅಂತ ಹುಡುಗಿ ಗುಣ ನಿನಗೆ ಸಿಗಂಗಿಲ್ಲ. ಆಕಿನ ಕಳ್ಕೊಬೇಡಲ್ಲ, ಆಕಿನ ಕಳ್ಕೊಬೇಡ ಅಂತ ಎಷ್ಟು ಪಡ್ಕೊಂಡೆ. ಹೆಂಗಾರ ಮಾಡಿ ನಿನ್ನ ಅದನ್ನು ಜೋಡಿಸ್ಬೇಕು. ನಿನ್ನ ನನ್ನ ಮಗನ ಸಂಸಾರಕ್ಕೆ ಒಂದು ಮಾಡಬೇಕು. ನಿನ್ನ ನಾನು ಮಗಳಂತ ತಿಳ್ಕೊಂಡು ಅಷ್ಟು ಜೀವ ಮಾಡಿದ್ನವ. ಯಾಕತ್ತ ನೀ ನನ್ನ ಮಗಳಾಗ್ಬಿಟ್ಟಿದ್ದವ. ಯಾಕಂದ್ರೆ ನನಗೆ ನಿನ್ನ ಗುಣ ಅಷ್ಟು ಮೆಚ್ಚಿ ಬಂದ್ಬಿಟ್ಟಿತ್ತು. ಒಳ್ಳೆ ಗುಣಕ್ಕೆ ಒಳ್ಳೇದಾತವ. ನಿನಗೆ ಒಳ್ಳೇದಾತ. ಆ ಪಾಪಿ ನೀನು ಬಿಟ್ಟ ಅದು ಕಳ್ಕೊಂತು. ಅಲ್ಲ ಈಗ ಕಳ್ಕೊಂತಂದ್ರೆ ಮತ್ತೆ ಏನು ಮಾಡ್ಬೇಕಾಗ್ತದೆ? ಸರಿಗೆ ಅತ್ತ ಆರಿಸ್ಕೊಂಡು ಅಂದ್ಬಿಡು. ಈಗ ಹೇಳ್ತಾನೆ ಏನು ಮಾಡಕ್ಕೆ ಬರುತ್ತೆ? ಅದು ಅಂಗೈಯಾಗ ಮಾಣಿಕ್ಯನ ಕಳ್ಕೊಂಡು ಈಗ ಬಾಯ್ ಬಾಯ್ ಪಡ್ಕೊಂಡಂಗೆ ಆಕತೈತಿ ಅಷ್ಟೇ. ಹೌದು, ನನ್ನ ತಪ್ಪು ನನ್ನ ತಪ್ಪು ನನ್ನ ತಪ್ಪು ನನ್ನ ತಪ್ಪು ಅಂತ ಎಷ್ಟು ಬೇರೆ ಹೇಳ್ಕೊಂಡ್ರು ನನ್ನ ತಪ್ಪಿ ಪಶ್ಚಾತ್ತಾಪ ಬಾಯಿಸಿತ್ತು ಏನೂ ಆಗೋದೇ ಇಲ್ಲ. ಯಾಕಂದ್ರೆ ನಾನು ಒಬ್ಬರಲ್ಲಂತಂದು ಇಬ್ಬರು ಹೆಣ್ಮಕ್ಳು ಜೀವನದಾಗ ಆಟ ಆಡಿದೆ. ನನಗೆ ಹೆಂಗೂ ನಮ್ಮಪ್ಪ ನಮ್ಮವ್ವ ಒಳ್ಳೆ ಹುಡುಗಿನ ಆರಿಸ್ತಂದಿದ್ರು. ತಂದೆ ತಾಯಿ ಯಾವತ್ತೂ ಮಕ್ಳು ಕೆಟ್ಟದ್ದು ಮಾಡಲ್ಲ, ಒಳ್ಳೇದ ಮಾಡ್ತಾರೆ ಅನ್ನೋದಕ್ಕೆ ನಾನು ಸಾಕ್ಷಿ. ಅಂತ ಒಂದು ಒಳ್ಳೆ ಹುಡುಗಿ ನನಗೆ ತಂದು ಕೊಟ್ಟರೆ ಆ ಹುಡುಗಿನ ಕಾಲಲ್ಲೇ ಒದ್ದು ಹೋಗಿ ಬೇರೆ ಮಾಡಿಕೊಂಡು ಇನ್ನೊಂದು ಹುಡುಗಿ ಜೊತೆ ಜೀವನ ಮಾಡಿ ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡಿ ಈಗ ನನಗೆ ಪಶ್ಚಾತ್ತಾಪ ಪಡೋಂಥ ಪರಿಸ್ಥಿತಿ ಬಂತು. ಆಯಿತು, ನಾನು ತಿದ್ಕೊತೀನಿ ನಿನ್ನ ಮೇಲೆ. ನನ್ನ ತಪ್ಪಿ ಪ್ರಾಯಶ್ಚಿತ್ತನೂ ಆಗ್ಬೇಕು. ಮತ್ತೆ ನೀಲ, ನೀ ಏನು ನಿರ್ಧಾರ ಮಾಡಿಯಲ್ಲ ಅದು ಒಳ್ಳೇದೇ. ನೀಲ, ನನ್ನಿಂದ ಅಂತೂ ನೀನು ಒಂದು ದಿನನೂ ನೆಮ್ಮದಿಯಿಂದ ಇರಲಿಲ್ಲ, ಸುಖದಿಂದ ಇರಲಿಲ್ಲ, ಸಂತೋಷದಿಂದ ಇರಲಿಲ್ಲ. ನನ್ನ ಮದುವೆ ಆದ ಕ್ಷಣದಿಂದ ನೀನು ಬರೀ ಕಣ್ಣೀರ ಹಾಕ್ಸಿನಿ ಬಿಟ್ರೆ ಒಂದು ಸಲ ನಿನ್ನ ಮಕ್ಕ ನೋಡಿ ನಾನು ಮಾತಾಸು ಇಲ್ಲ. ಇನ್ನು ಮುಟ್ಟೋ ದೂರದ ಮಾತು ವಿಶ್ವ. ನಿಜ ಹೇಳ್ತೀನಿ, ದೇವಸ್ಥಾನದ ನಿಂತ್ಕೊಂಡು ಹೇಳಕತ್ತೀನಿ. ಈಗ ನಾನು ಹೆಂಡತಿ ಅಲ್ಲ ಅಂತಂದಂತಲ್ಲ, ಅಥವಾ ನಾನು ಹೆಂಡತಿ ಆಗಿದ್ಲು ಅಂತಂದು ಅಲ್ಲ. ಹೆಂಡತಿ ಆದಾಗಂತ್ರನೂ ಆಯ್ತು ಆಕಿ ಮಕ್ಕ ಕೊಟ್ಟು ನಾನು ಸಿಟ್ಟು ಮಾತಾಡೂ ಇಲ್ಲ. ಆಕಿನ ಮುಟ್ಟೋ ದೂರದ ಮಾತಪ್ಪ, ನಾನು ಆಕಿನ ಮುಟ್ಟೂ ಇಲ್ಲ. ಆಕಿ ಅಷ್ಟು ಒಳ್ಳೆ ಹುಡುಗಿ, ಅಷ್ಟು ಗಂಗಮ್ಮನ ಥರ ಪವಿತ್ರವಾದ ಆಕಿ. ಇನ್ನು ಮುಂದೆ ನೀನು ಆಕಿನ ಚೆಂದಾಗಿ ನೋಡ್ಕೊ. ಆಕಿನ ಅಷ್ಟು ಇಷ್ಟಪಟ್ಟಿದ್ದಿ, ಅಷ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಳಕತ್ತಿದ್ದಿ. ಆಕಿ ಕಣ್ಣಾಗ ಒಂದು ಹನಿ ನೀರು ಬರ್ಲಾರ್ದಂಗೆ ನೋಡ್ಕೊ. ಯಾವಾಗಲೂ ಆಕಿನ ಮುಂದೆ ಜೀವನದ ಖುಷಿ ಹೆಂಗಿರಂಗೆ ನೋಡ್ಕೊ. ಅಷ್ಟೇ ನಾ ಬಿಡ್ಕೊಳಕತ್ತೀನಿ. ಆದರೆ ನಂಗೆ ಹೊಟ್ಟೆ ಕಿಚ್ಚ ಹಾಕತೈತಿ, ಸಂಕಟ ಹಾಕತೈತಿ. ನನ್ಗೆ ಅಂಥ ಒಂದು ಬಂಗಾರದಂತೆ ಏನ್ತಿನ ಇನ್ನೊಬ್ಬತ್ತಕ್ಕೆ ಬಿಟ್ಕೊಡ್ಬೇಕು. ಇನ್ನೊಬ್ಬತ್ತನ ಜೊತೆಗೆ ನಾನು ಹೆಂಗೆ ನೋಡ್ಬೇಕಂತ ಭಾಳ ಸಂಕಟ ಹಾಕತೈತಿ. ಆದರೂ ಏನು ಮಾಡೋಕ್ಕಾಗಲ್ಲ. ನನ್ನಷ್ಟಕ್ಕೆ ನಾನು ಮಾಡ್ಕೊಳೋದು ತಪ್ಪಿಗೆ ಏನು ಮಾಡೋಕ್ಕಾಗತ್ತೆ ಹೇಳು? ಅಷ್ಟೇ. ಆದರೆ ಚೆಂದಾಗಿರ್ರಿ, ಇಬ್ಬರು ಚೆಂದಾಗಿರ್ರಿ. ನೀಲ, ನನ್ನ ತಪ್ಪಾಗೈತಿ. ಇನ್ನವತ್ತು ಇನ್ನೊಂದು ಜೀವನದ ಹೆಣ್ಣಿನ ಜೀವನದಾಗ ಆಡಲ್ಲ. ಇನ್ಮ್ಯಾಗ ಆ ಹುಡುಗಿ ನೀ ಏನು ಕರ್ಕೊಂಬಂದಿಯಲ್ಲ, ನಾನು ಏನು ಮೋಸ ಮಾಡ್ಬೇಕು ಅಂದ್ಕೊಂಡಿದ್ದು ಹುಡುಗಿ ನೀನು ವಾಪಸ್ ಕರ್ಕೊಂಬಂದು ನನ್ನ ಕಣ್ಣೀರು ನಿಂದ್ರಿಸಿದಿ, ತಪ್ಪಿನ ಒಂದು ಇದನ್ನು ತೋರಿಸಿದಿ. ಆಯಿತು, ಇನ್ಮೇಲೆ ನಾನು ಆಕಿ ಜೊತೆಗೆ ಮನಸಾರೆ ಆಕಿನ ಇಷ್ಟಪಟ್ಟು ಮದುವೆ ಮಾಡಿಕೊಂಡು ಮನಸಾರೆ ಜೀವನ ಮಾಡ್ತೀನಿ. ಇನ್ನವತ್ತು ನಾನು ಬೇರೆ ಯಾವ ಹೆಣ್ಮಕ್ಳನ್ನ ಕಣ್ಣೆತ್ತಿ ನೋಡಲ್ಲ, ಬೇರೆ ಹೆಣ್ಮಕ್ಳ ಸುದ್ದಿಗೂ ಹೋಗಲ್ಲ. ಆಯಿತು, ಜೀವನದಾಗ ನನಗೊಂದು ದೊಡ್ಡ ಪಾಠನ ಆಗೈತಿ. ನನ್ನ ಹಣೆ ಬರದಕ್ಕಿನ ಇದ್ಲು ಅನ್ಸುತ್ತೆ. ಅದೇನು ಮಾಡೋಕ್ಕಾಗತ್ತೆ? ನೀನಿಲ್ಲಲ್ಲ. ನಾವು ಅಂದ್ಕೊಳೋದನ್ನು ಒದ್ದು ಮೇಲೆ ಅದು ವಾಪಸ್ ಸಿಗಲ್ಲ ಅನ್ನೋದು ಈಗ ನನಗೆ ಅರ್ಥ ಆಯ್ತು. ಈಗ ಸಿಕ್ಕಿದ್ದು ಶಿವ ಅನ್ಕೋಬೇಕು ಅಷ್ಟೇ. ಇನ್ಮೇಲೆ ನಾನು ಆಕೆ ಜೊತೆ ಚೆಂದಾಗಿರ್ತೀನಿ. ಆಯಿತು, ಹಾಂ, ಎಲ್ಲ ಒಳ್ಳೇದಾತಲ್ಲ. ಆತು, ಇನ್ನು 2 ಹಾರ ತೊಗೊಂಬರಪ್ಪ. ಅಲ್ಲ, ಅಂತ ಬಂಗಾರದಂತ ಹುಡುಗಿನ ಬಿಟ್ಟು ಇದು ಅದನ್ನ ಸೊಂಡ್ರಿಕಿ ಅದೋಡು ಕುದುರೆ ಬಾಲ ಅದೋಡ ಹೆಂಗೈತಿ ಮುಸುಡೆ ಕಣ್ಣ ಬಾಯ ಇಂಥದಕ್ಕೆ ತಾಳಿ ಕಟ್ತಲಿದೆ. ಅಲ್ಲೋಡ ಇದೇನಾತಿದಕ್ಕೆ ಇವರೆಲ್ಲ ಯಾಕೆ ಹಿಂಗ ಕುಂತಾರ? ಒಂದು ಮಾತು ಬ್ಯಾಡ್ ಅಂದ್ಲಿಲ್ಲ ನೋಡು. ಅಲ್ಲ, ನಾನು ಬೇಕು ಹಿರೇಕೆದೀನಿ, ಮನೆಗೆ ವಯಸ್ಸದಕ್ಕಿ, ಜವಾಬ್ದಾರಿ ಇದ್ದಕ್ಕಿ, ನಾನು ಒಂದು ಮಾತು ಹೇಳ್ಬೇಕು ಅನ್ನೋದಿಲ್ಲ. ಅಲ್ಲ, ನಮ್ಮ ನೀಲ ಎಂತ ಒಳ್ಳೆ ಹುಡುಗಿತ್ತು, ಅದನ್ನ ಹತ್ತು ಕಟ್ಟಾಕಿದ್ರು. ಈಗ ಇದನ್ನ ಇದಕ್ಕೆ ಗಂಟು ಹಾಕಿದ್ರು. ಏವ್ವ ಇದೇನೇ ಅದ್ಲಿ ಬದ್ಲಿ ಮಾಡ್ಕೊಂಡ್ಬಿಟ್ವಲ್ಲಿ ಇವಕ್ಕೇನ ತಾಳಿ ಹಿಡ್ಕೊಂಡು ಹೋಲಿ ಇವಕ್ಕ. ನೀವು ತಂದೆ ತಾಯಿಗಳ ಏನಂತ ಒಂಚೂರ ಅರಿವೈತೆ ಆ ಸೊಸಿನ ಯಾವಂಗ ಕೊಟ್ಟು ಗಂಟು ಹಾಕಿದ್ರಿ, ಈ ಮಗಗ ಇನ್ನೊಬ್ಬಕಿನ ಅವನಿಗೆ ಗಂಟು ಹಾಕಿದ್ರಲ್ಲ. ಅಲ್ಲ, ಇದು ಏನಂತ ಏನು ನಡೆಯಕತ್ತೈತಿಲ್ಲ ಅಂತ ನನಗೇನು ಹೇಳವಲ್ರಲ್ಲ. ಅತ್ತೀರ ಎಲ್ಲ ಒಳ್ಳೇದಾಗೈತಿ, ಎಲ್ಲ ಇನ್ನು ಮುಂದೆ ಒಳ್ಳೇದು ಆಗತ್ತ. ಇವತ್ತಿಗೆ ಈ ಕತೆ ಮುಗಿತ್ರಿ ಅತ್ತೀರ. ಮುಗಿಸ್ಬಿಟ್ಟೆ ಕತಿನ? ಯಾಕೆ ಇಷ್ಟು ಜಲ್ದಿ ಮುಗಿಸಿದಿ? ಇನ್ನೊಂಚೂರು ಅವರಿಗೆ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥರು ಇಂಥದ್ದು ಏನಾರು ಇರ್ಬೇಕಿಲ್ಲ. ನೀನೇನ ಎಷ್ಟು ಜಲ್ದಿ ಮುಗಿಸ್ಬಿಟ್ಟಲ್ಲ? ಅಲ್ರಿ ಅತ್ತೀರ, ಅವ್ರವ್ರ ಜೋಡಿ ಅವ್ರವ್ರು ಒಂದಾತು ಚಂದಗೆ ಅದಾರ. ಮತ್ತಿನ್ನೇನ್ರಿ? ಅಲ್ಲ, ಆ ವಿಜ್ಜಿಗೆ ದೇವು ಬಂಗಾರ ಕೊಟ್ಟಿದ್ದು ವಿಜ್ಜಿದೇನಾತು, ಪಾತಿದೇನಾತು, ಜೈದೇನಾತು ಹೇಳೇ ಇಲ್ಲಲ್ಲ. ಅಲ್ರಿ ಅತ್ತೀರ, ಎಲ್ಲಾರ್ಗು ಬಂಗಾರ ಸಿಕ್ತು. ಇನ್ನೇನ್ರಿ ಮನೆ ಕಟ್ಸ್ಕೊಂತಾರ, ಮಕ್ಳು ಮರಿ ಸಂಸಾರ ಬಡತನ ಇಲ್ದಂಗ ಆತಲ್ರಿ. ದೇವುಗಳು ಬೇಕಾದಂಗ ಬಂಗಾರ ಕೊಟ್ಟಾರ. ಅವ್ರ ವಂಶ ಪರಂಪರೆ ಕುತ್ಕೊಂಡು ತಿಂದ್ರೆ ಖಾಲಿ ಆರ್ಲಾರ್ದಷ್ಟು ಕೊಟ್ಟಾರ. ಇನ್ನೇನ್ರಿ ಮತ್ತೆ ಅವ್ರ ಪಾಡಿಗೆ ಅವ್ರ ಆರಾಮಾದ್ರು. ನಮಗ ಇದೊಂದು ಕೊರಗಿತ್ತು ಸೊಸಿದು, ಅದನ್ನು ಎಲ್ಲ ಆತಲ್ರಿ. ಇನ್ನೇನು ಅವ್ರವ್ರ ಜೀವನ ಅವ್ರು ಆಡ್ಸ್ಕೊಂಡ್ರೆ ಅವ್ರ ಪಾಡಿಗೆ ಅವ್ರು ಚಂದಿಗೆ ಅದಾರ ಆತಲ್ರಿ. ಮತ್ತಿನ್ನೇನು ಬೇಕು ತಂದೆ ತಾಯಿಗಳಿಗೆ? ಹೌದನವ? ಆಯ್ತು, ಮುಗಿಸು. ನಮಸ್ಕಾರ ರೀ. ಇವತ್ತಿಗೆ ಈ ಕಿವುಡು ಸಸಿ ಇದು ಕತೆ ಮುಗೀತ್ರಿ. ನಾಳೆಯಿಂದ ಹೊಸ ಕತೆ ಹಾಕ್ಬೇಕಂತ ವಿಚಾರ ಮಾಡೀನಿ. ಆದ್ರೆ ನಿಮ್ಮೆ ಬಿಟ್ಟೀನಿ. ನೀವೇ ಹೇಳ್ರಿ ಹೆಂಗಿರ್ಬೇಕು ಕತೆ? ಏನ ದೆವ್ವದ್ದು ಇರಬೇಕಾ, ಕಾಮಿಡಿ ಇರಬೇಕಾ, ಅಥವಾ ಫ್ಯಾಮಿಲಿ ಇರಬೇಕಾ? ಯಾವ ಥರ ನಿಮಗೆ ಕತೆ ಬೇಕು ಅಂತ ನೀವು ಹೇಳ್ರಿ. ಅದ್ರ ಮೇಲೆ ನಾನೊಂದು ಕತೆ ಯಾವ್ದಾರ ಟೈಪ್ ತೆಗಿಬೇಕು ಅಂತ ನಾನು ಅದಕ್ಕೊಂದು ಕತೆ ಕ್ರಿಯೇಟ್ ಮಾಡಿ ನಾನು ನಿಮಗೆ ಕತೆ
ನಿಮಗೆ ಕೊಡ್ತೀನಿ ರೀ. ನೀವೆಲ್ಲ ನೋಡ್ರಿ, ಖುಷಿ ಪಡ್ರಿ. ಆಮೇಲೆ ನೀವು ಯಾರು ನಂಗೆ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬರ್ ಇದು ಮಾಡ್ಕೊಳ್ರಿ, ಹೊಸಬ್ರು ಯಾರು ಹಂಗೆ ನೋಡತ್ತೀರಿ. ಆಮೇಲೆ ಯಾರು ಕಮೆಂಟ್ ಮಾಡಂಗಿಲ್ಲ, ಹೆಂಗೆ ಬರುತ್ತೆ ನಮ್ಮ ಸ್ಟೋರಿ ಏನು ಅಂತಂದು. ಅಲ್ಲ ನೀವು ನಮ್ಗೆ ಕಾಮೆಂಟ್ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ ರೀ. ಕಮೆಂಟ್ ನೋಡ್ತಿರ್ತೀವಲ್ಲ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಓ, ನಾವು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು, ನಮ್ದು ನೋಡಿ ಖುಷಿ ಪಟ್ಟು ನಮ್ಗೆ ಕಾಮೆಂಟ್ ಮಾಡ್ತಾರಲ್ಲ ಅಂತಂದು ನಮಗೊಂಥರ ಖುಷಿ ಆಗುತ್ತೆ. ನಮಗೂ ಒಂಥರ ಹುರುಪು ಬರುತ್ತೆ, ಮತ್ತೆ ಮಾಡಬೇಕು, ಇನ್ನೂ ಚಲೋ ಏನಾರು ಮಾಡ್ಬೇಕಂತ. ಅದಕ್ಕಾಗಿ ಕೇಳ್ಕೊತೀನಿ, ನಮ್ಮ ದಯವಿಟ್ಟು ನಮ್ಮ ಕಥೆಗಳು ಹೆಂಗೆ ಬರ್ತವೆ ಅಂತ ಕಾಮೆಂಟ್ ಮಾಡಿ. ಅದ್ರ ಮುಖಾಂತರ ನಮಗೂ ನಿಮ್ಮ ಸ್ಪಂದನೆ, ನಮ್ಮ ಜೊತೆಗೆ ನೀವು ಅದಿರಿ ಅನ್ನೋ ಒಂದು ಸ್ಪಂದನೆ ಇರುತ್ತೆ, ಅಷ್ಟೇ ಖುಷಿ ಆಗುತ್ತೆ. ಆಮೇಲೆ ಯಾರು ಹೊಸ್ತಾಗಿ ನೋಡತ್ತೀರಿ ಅವ್ರು ಸಬ್ಸ್ಕ್ರೈಬರ್ ಮಾಡ್ಕೋರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಾಂ, ಮತ್ತೆ ಮರಿಬೇಡ್ರಿ, ನಾಳೆ ಇಲ್ಲಿಂದ ಕತೆ ಹಾಕ್ಬೇಕಂದ್ರೆ ನೀವು ಇವತ್ತು ನನ್ನ ಕಮೆಂಟ್ನಾಗ ಯಾವ ಥರ ಕತೆ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಅದರೊಳಗೆ ಜಾಸ್ತಿ ಯಾವ ಥರ ಅಂತಂದು ಕಮೆಂಟ್ ಇರುತ್ತೆ ಆ ಥರ ನಾನು ಕತೆ ಮಾಡಿ ಹಾಕ್ತೀನಿ. ಬಲ್ರಿ.